ಧನ್ಯವಾದಗಳು. ಇದೇ ರೀತಿ ಮೌಲಾನಾ ಮೊಹಮ್ಮದ್ ಉಸ್ಮಾನ್ ಶರೀಫ್ ಸಾಬ್ ಸರ್ಕಾರಿಯವರು ಮೈಸೂರು ಇವರಿಗೂ ವೇದಿಕೆಗೆ ಆಹ್ವಾನಿಸುತ್ತೇನೆ. ಅದೇ ರೀತಿ ಡಾಕ್ಟರ್ ಅರುಳ್ ಸೆಲ್ಫ್ ಕುಮಾರ್ ರವರನ್ನು ಕೂಡ ವೇದಿಕೆಗೆ ಆಗಮಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಜನಾಬ್ ಶರ್ಫುದ್ದೀನ್ BS ಪ್ರಾಂಶುಪಾಲರು, ಬರಕ ಅಂತಾರಾಷ್ಟ್ರೀಯ ಶಾಲೆ ಮತ್ತು ಕಾಲೇಜು ಮಂಗಳೂರು ಇವರಿಗೂ ಕೂಡ ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತೇವೆ. ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಗೌರವ ಉಪಸ್ಥಿತರಿರು ಮೌಲಾನಾ ಮುಫ್ತಿ ಸೈಯದ್ ತಾಜುದ್ದೀನ್ ರವರು, ಶ್ರೀ KS ಶಿವರಾಮ್ ರವರು, ಶ್ರೀ T ಗುರುರಾಜ್ ರವರು, ಜನಾಬ್ ಸುಹೇಲ್ ಅಹಮದ್ ನತೂರ್ ಅವರು, ಜನಾಬ್ ಸಿದ್ದೀಕ್ ಹಮ್ದಾರ್ ಅವರು, ಜನಾಬ್ ನೂರುಲ್ಲಾ ಶರೀಫ್ ರವರು, ಜನಾಬ್ ಕಲೀಂ ಅಹಮದ್ ರವರು, ಮೌಲಾನಾ ಅಬ್ದುಲ್ ಸಲಾಂ ಯು ಅವರು, ಜನಾಬ್ ಅಬ್ದುಲ್ ಖಾದರ್ ರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕೇಳಿಕೊಳ್ಳುತ್ತಿದ್ದೇನೆ. साइड में आ जाओ, साइड में आ जाओ. ಹಾಗೆ ಈ ಕಾರ್ಯಕ್ರಮಕ್ಕೆ ಅರುಳ್ ಸೆಲ್ವಕುಮಾರ್ ಸಹ ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ. ಅವರಿಗೂ ನಾನು ಸ್ವಾಗತ ಕೋರುತ್ತೇನೆ. ಅವರನ್ನು ಮೊಹಮ್ಮದ್ ಅಸ್ಲಂ ಜಮಾತೆ ಇಸ್ಲಾಮಿ ಹಿಂದ್ ಮೈಸೂರು ಸ್ಥಾಯಿ ಅಧ್ಯಕ್ಷರಾದ ಮೊಹಮ್ಮದ್ ಅಸ್ಲಂ ಅವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಈ ದಿನದ ಈ ಶುಭ ವೇದಿಕೆಯಲ್ಲಿ ನಮ್ಮ ಮೈಸೂರು ನಗರದ ಸರ್ಕಾರಿ ಆದಂತಹ ಶ್ರೀ ಮೌಲಾನಾ ಉಸ್ಮಾನ್ ಶರೀಫ್ ಸರ್ ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಅವರನ್ನು ಖಲೀಲ್ ವಸೀಂ ಸಾಬ್ ಅವರು ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. थोड़ा साइड में आ जाओ, साइड में. हाँ ऐसे. भाई साहब सदिक खड़ो क्यों लाइन में. वसीम साहब इधर देखो. राइट सर. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಹಾಗೂ ಮಾಜಿ ಮಂತ್ರಿಗಳಾದಂತಹ ಶ್ರೀ ತನ್ವೀರ್ ಸೇಠ್ ಸಾಹೇಬರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ.
ಅವರನ್ನು ಸ್ವಾಗತ ಸಮಿತಿ ಸದಸ್ಯರಾದ ಮೊಹಮ್ಮದ್ ವಲಿಯುಲ್ಲಾ ಸಾಹಬ್ ಅವರು ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. जरा साइड में आगे तो फोटो आके सर इब्राहिम सर सर इब्राहिम सर ಹಾಗೂ ಈ ವೇದಿಕೆಯಲ್ಲಿ ಮೈಸೂರು ಸಿಟಿ ಕಾರ್ಪೊರೇಷನ್ ಆಯುಕ್ತರಾದಂತಹ ಶ್ರೀ ಶೇಖ್ ತನ್ಮೀರ್ ಆಸಿಫ್ IAS ಅವರು ಸಹ ಉಪಸ್ಥಿತರಿದ್ದಾರೆ. ಹಾಗೂ ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಮೈಸೂರು ಸಿಟಿ ಕಾರ್ಪೊರೇಷನ್ನ ಎಕ್ಸ್ ಕಮಿಷನರ್ ಆದಂತಹ ಶ್ರೀ AV ಇಬ್ರಾಹಿಂ ರವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಸ್ವಾಗತ ಸಮಿತಿ ಸದಸ್ಯರಾದ ಇಮ್ರಾನ್ ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ಈ ವೇದಿಕೆಯ ಮೇಲೆ ಶ್ರೀ ಪ್ರದೀಪ್ ಕುಮಾರ್ M ಎಕ್ಸ್ ಕಾರ್ಪೊರೇಟರ್ ಅವರು ಸಹ ಹಾಜರಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ವಿನಂತಿಸ್ತಾ ಇದ್ದೇನೆ. ಮೊಹಮ್ಮದ್ ಸಾದಿಕ್ ಅವರು ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೂ ಇವತ್ತಿನ ಮುಖ್ಯ ಭಾಷಣಕಾರರು ಆದಂತಹ ಶ್ರೀ ಶರ್ಫುದ್ದೀನ್ BS ಅವರು ಸಹ ಈ ವೇದಿಕೆ ಮೇಲಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಜಮಾತೆ ಇಸ್ಲಾಮಿ ಮೈಸೂರು ಶಾಖೆ ಉಪಾಧ್ಯಕ್ಷರಾದ ಅಸದುಲ್ಲಾ ಅವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ಮಾಜಿ ಪೊಲೀಸ್ ಅಧಿಕಾರಿಯಾದಂತಹ ಶ್ರೀ ಸುಹೇಲ್ ಮರೂರ್ ರವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಅವರನ್ನು ಸಿಬಗತುಲ್ಲಾ ಅವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೂ ಈ ವೇದಿಕೆಯಲ್ಲಿ ಶ್ರೀ ನೂರ್ ಮೊಹಮ್ಮದ್ ಮರ್ಚೆಂಟ್ ಸಾಹೇಬರು ಸಹ ಇದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಉಸಾಮರ್ ಅವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇದೇ ರೀತಿ ವೇದಿಕೆಯ ಮೇಲೆ ಇನ್ನು ಸ್ವಾಗತವನ್ನು ಕೋರುತ್ತಿರುವಂತಹ ಖಲೀಲ್ ಅಹಮದ್ ಅವರಿಗೆ ಮೊಹಮ್ಮದ್ ಅಸ್ಲಂ ಅವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾನು ಈಗ ಇಸ್ಲಾಮಿನ
ಹಾಗೂ ಪ್ರವಾದಿಯವರ ಜೀವನ ಚರಿತ್ರೆಯ ಒಂದು ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛಿಸುತ್ತಿದ್ದೇನೆ. ಕ್ರಿಸ್ತಶಕ 610 ಮತ್ತು ಆತ್ಮೀಯ ಬಂಧುಗಳೇ, ಮೊಟ್ಟ ಮೊದಲನೇದಾಗಿ ಸಾಂಪ್ರದಾಯದ ಪ್ರಕಾರ ಪವಿತ್ರ ಕುರಾನಿನ ಪಠಣ ತಮ್ಮ ಮುಂದೆ ಪಠಿಸಲಾಗುವುದು. ಇದಕ್ಕೆ ಮೌಲಾನಾ ಅಬು ಸಲೀಂ ಸಾಬ್ರವರು ದಯವಿಟ್ಟು ಪೋಡಿಯಂ ಬಂದು ಪವಿತ್ರ ಕುರಾನನ್ನು ಪಠಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. أعوذ بالله من الشيطان الرجيم. بسم الله الرحمن الرحيم. يا أيها الذين آمنوا كونوا قوامين بالقسط شهداء لله ولو على أنفسكم أو الوالدين والأقربين. إن يكن غنيا أو فقيرا فالله أولى بهما. فلا تتبعوا الهوى أن تعدلوا وإن تلووا أو تعرضوا فإن الله كان بما تعملون خبيرا. ಧನ್ಯವಾದಗಳು ಮೌಲಾನಾ ಅಬು ಸಲೀಂ ಸಾಬ್ರವರು. ಆತ್ಮೀಯ ಬಂಧುಗಳೇ, ಇದೀಗ ತಮ್ಮ ಮುಂದೆ ಪವಿತ್ರ ಕುರಾನಿನ 4ನೇ ಅಧ್ಯಾಯದ 2 ಸೂಕ್ತಗಳನ್ನು ಅರಬ್ಬಿಯಲ್ಲಿ ಪಠಿಸಲಾಯಿತು. ಈಗ ಅದರ ಕನ್ನಡ ಅನುವಾದವನ್ನು ತಮ್ಮ ಮುಂದೆ ಪಠಿಸುತ್ತೇನೆ. ನಮ್ಮ ಜಗತ್ತಿನ ಸೃಷ್ಟಿಕರ್ತನಾದ ಅಲ್ಲಾಹನು ಹೇಳುತ್ತಾನೆ, ಓ ಸತ್ಯ ವಿಶ್ವಾಸಿಗಳೇ, ನೀವು ನ್ಯಾಯದ ಧ್ವಜ ಹಾರುವವರಾಗಿ ಧ್ವಜವಾಹಕರು, ಅಲ್ಲಾಹನಿಗಾಗಿ ಸಾಕ್ಷ್ಯ ವಹಿಸುವವರು ಆಗಿರಿ. ನಿಮ್ಮ ನ್ಯಾಯ ಮತ್ತು ಸಾಕ್ಷ್ಯವು ಸ್ವತಃ ನಿಮ್ಮ ಅಥವಾ ನಿಮ್ಮ ಮಾತಾಪಿತರರ ಮತ್ತು ನಿಮ್ಮ ಸಂಬಂಧಿಕರ ವಿರುದ್ಧವಾಗಿದ್ದರೂ ಸರಿಯೇ. ಕಕ್ಷಿಯು ಧನಿಕನಾಗಿರಲಿ ಅಥವಾ ಬಡವನಾಗಿರಲಿ, ನಿಮಗಿಂತ ಹೆಚ್ಚಿಗೆ ಅಲ್ಲಾಹನು ಅವರ ಹಿತಚಿಂತನಾಗಿರುತ್ತಾನೆ. ಆದುದರಿಂದ ನಿಮ್ಮ ಚಿತ್ತ ಶಕ್ತಿಯ ಅನುಸರಣೆಯಲ್ಲಿ ನ್ಯಾಯ ಪರಿಪಾಲನೆಯಿಂದ
ಅಥವಾ ಸತ್ಯದಿಂದ ನುಡಿಸಿಕೊಂಡರೆ ನಿಶ್ಚಯವಾಗಿಯೂ ನೀವು ಮಾಡುತ್ತಿರುವ ಕರ್ಮಗಳ ಅರಿವು ಅಲ್ಲಾಹನಿಗಿದೆ ಎಂದು ಚೆನ್ನಾಗಿ ತಿಳಿದಿರಿ. ಬಂಧುಗಳೇ, ಇದೀಗ ತಮ್ಮ ಮುಂದೆ ಈ ಅರಬಿಯ ಈ ಸೂಕ್ತಗಳನ್ನು ಉರ್ದುವಿನಲ್ಲಿ ಅದರ ಅನುವಾದವನ್ನು ಮಾಡಲಿಕ್ಕೆ ನಮ್ಮ ಜನಾಬ್ ಮೊಹಮ್ಮದ್ ಅಸ್ಲಂ ಸಾಹೇಬರಿಗೆ ನಾನು ವೇದಿಕೆಗೆ ಆಹ್ವಾನಿಸ್ತೇನೆ. औज़ु बिल्लाहि मिनश शैतानिर रजीम, बिस्मिल्लाहिर रहमानिर रहीम। सूरह निसा की दो आयतें जो आपके सामने पढ़ी गई, जिसका कन्नड़ा में तर्जुमा किया गया और उसका तर्जुमा समाप्त हुआ ये उर्दू में। बिस्मिल्लाहिर रहमानिर रहीम। शुरू करता हूँ अल्लाह के नाम से जो निहायत मेहरबान और रहम वाला है। ऐ लोगों जो ईमान लाए हो, इंसाफ के अलमबरदार और खुदा वास्ते के गवाह बनो। अगरचे तुम्हारे इंसाफ और तुम्हारी गवाही की जिद में खुद तुम्हारी अपनी जात या तुम्हारे वालिदैन और रिश्तेदारों पर ही क्यों ना पड़ती हो। फरीक मामिला का मालदार हो या गरीब, अल्लाह तुमसे ज़्यादा इनका खैर ख्वाह है। लिहाजा अपनी ख्वाहिश नफ्स की पैरवी में अदल से बाज न रहो, और अगर तुमने लगी लपेटी बात की कही या सच्चाई से पहलू बचाया तो जान रखो कि जो कुछ तुम करते हो अल्लाह को इसकी खबर है। ऐ लोगों जो ईमान लाए हो, ईमान लाओ अल्लाह पर, इसके रसूल पर, इस किताब पर जो अल्लाह ने अपने रसूल पर नाजिल की है, और हर इस किताब पर जो इससे पहले वो नाजिल कर चुका है। जिसने अल्लाह और इसके मलाइका और इसकी किताबों और इसके रसूलों और रोज़ आखिर से कुफ्र किया, वो गुमराही से भटक कर बहुत दूर निकल गया। ಧನ್ಯವಾದಗಳು ಜನಾಬ್ ಮೊಹಮ್ಮದ್ ಅಸ್ಲಂ ಸಾಬ್. ಆತ್ಮೀಯ ಬಂಧುಗಳೇ, ಈಗ ಸ್ವಾಗತ ಮತ್ತು ಗೌರವಾರ್ಪಣೆಗಾಗಿ ಜನಾಬ್ ಕಲೀಂ ಮೊಹಮ್ಮದ್ ಸರಾಫ್ ಅವರಿಗೆ ನಾನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಕ್ರಿಸ್ತಶಕ 610 ಮತ್ತು 661 ನಡುವೆ ಇಸ್ಲಾಂ ಧರ್ಮದ ಅಡಿಯಲ್ಲಿ ಅನೇಕ ಸಾಮಾಜಿಕ ಬದಲಾವಣೆಗಳು ಸಂಭವಿಸಿದವು. ಇದರ ಈ ವರದಿಯನ್ನು ನಾನು ಕೆಲವು ಪುಸ್ತಕಗಳಿಂದ ನಾನು ಆಯ್ದು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾರ್ಯಾಚರಣೆಯ ಅವಧಿ ಮತ್ತು ಖುಲ್ಫಾ ರಾಶಿದೀನ್ ಖಿಲಾಫತ್ ಇದನ್ನು ಸ್ಥಾಪಿಸಿದ ನಂತರ ಸಾಮಾಜಿಕ ಭದ್ರತೆ, ಕೌಟುಂಬಿಕ ರಚನೆ, ಗುಲಾಮಗಿರಿ ಮತ್ತು ಮಹಿಳೆಯರ ಹಕ್ಕುಗಳಂತಹ ಕ್ಷೇತ್ರಗಳಲ್ಲಿನ ಬದಲಾವಣೆಗಳು ಅಸ್ತಿತ್ವದಲ್ಲಿರುವ ಅರಬ್ ಸಮಾಜದಲ್ಲಿ ಏನನ್ನು ಸುಧಾರಿಸಿದೆ ಎಂದು ಹಲವಾರು ಇಸ್ಲಾಂ ಧರ್ಮದ ಆಗಮನವು ಹೊಸ ಧರ್ಮ ಮತ್ತು ಮುಸ್ಲಿಮರು ವಶಪಡಿಸಿಕೊಂಡ ಹಳೆಯ ಸಮಾಜಗಳ ನಡುವಿನ ಉದ್ವಿಗ್ನತೆಯಿಂದಾಗಿ ಭಾಗಶಃ ಯಶಸ್ವಿಯಾಗಿದೆ ಎಂಬುದು ಬರ್ನಾರ್ಡ್ ಲೆವಿನ್ ಅವರ ಅನಿಸಿಕೆ. ಹೀಗೆ ಅವರು ಇಸ್ಲಾಮಿಕ್ ಸಿದ್ಧಾಂತದ ಸಮಾನತೆಯ ಸ್ವಭಾವವನ್ನು ನೋಡುವ ಒಂದು ಪರಿಯಾಗಿದೆ ಎಂದು ಅವರು ಭಾವಿಸುತ್ತಾರೆ. ಧನ್ಯವಾದಗಳು ಜನಾಬ್ ಕಲೀಂ ಮೊಹಮ್ಮದ್ ಸಾಬ್. ಆತ್ಮೀಯ ಬಂಧುಗಳೇ, ಈಗ ಪ್ರಾಸ್ತಾವಿಕ ಭಾಷಣ ತಮ್ಮ ಮುಂದೆ ಹೇಳಲಾಗುತ್ತದೆ. ನಾನು ಅಬ್ದುಲ್ ಸಲಾಂ ಯೂರ್ ಅವರಿಗೆ ನಾನು ಈ ಪೋಡಿಯಂಗೆ ಆಹ್ವಾನಿಸುತ್ತೇನೆ. ವಲಯ ಸಂಚಾಲಕರು ಮೈಸೂರುವಾಗ ಅಬ್ದುಲ್ ಸಲಾಂ ಯೂರ್ ಅವರು ಪೋಡಿಯಂಗೆ ಆಗಮಿಸಿದ್ದಾರೆ. अल्हम्दुलिल्लाहि रब्बिल आलमीन वस्सलातु वस्सलामु अला रसूलिल करीम व अला आलिहि व अस्हाबಿ ಅಜ್ಮಾಯಿನ್ ಅಮ್ಮಾ ಬಾದ್. ಸರ್ವಸ್ತುತಿ ಸ್ತೋತ್ರಗಳು ನಮ್ಮ ನಿಮ್ಮೆಲ್ಲರನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತನಿಗೆ ಮೀಸಲು. ಅವನ ಅನಂತ ಅನುಗ್ರಹಗಳು ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಕಳುಹಿಸಿದಂತಹ ಎಲ್ಲ ಮಹಾಪುರುಷರ ಪ್ರವಾದಿಗಳ ಮೇಲೆ ಸದಾ ವರ್ಷಿಸುತ್ತಿರಲಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ನಮ್ಮ ನಿಮ್ಮೆಲ್ಲರ ಮೇಲೆ ಆ ದೇವನ ಶಾಂತಿ ಸದಾ ವರ್ಷಿಸುತ್ತಿರಲಿ. ಆತ್ಮೀಯ ಬಂಧುಗಳೇ, ಸುಮಾರು
1970ರ ಕಾಲದಲ್ಲಿ ಅಮೆರಿಕಾದ ಪ್ರಸಿದ್ಧ ಖಗೋಳ ಶಾಸ್ತ್ರಜ್ಞರು ಅದೇ ರೀತಿ ಭೌತ ಶಾಸ್ತ್ರಜ್ಞರು ಆದಂತಹ ಗ್ರಂಥಕರ್ತರು ಆದಂತಹ ಮೈಕಲ್ ಎಚ್ ಹಾರ್ಟ್ ಅವರು ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದ ಹೆಸರು ದ 100 ಎ ರ್ಯಾಂಕಿಂಗ್ ಆಫ್ ದ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಪರ್ಸನ್ಸ್ ಇನ್ ಹಿಸ್ಟರಿ ಅಂತ ಹೇಳಿ. ಅದರಲ್ಲಿ ಅವರು ಈ ಜಗತ್ತಿಗೆ ಆಗಮಿಸಿದಂತಹ ಮಹಾಪುರುಷರ, ದಾರ್ಶನಿಕರ, ಮೇಧಾವಿಗಳ, ಸಾಹಿತಿಗಳ, ಸುಧಾರಕರ ಹೆಸರುಗಳನ್ನು ಅವರೊಂದು ಪಟ್ಟಿ ಮಾಡ್ತಾರೆ. ಅದರಲ್ಲಿ ಜೀಸಸ್ ಕ್ರೈಸ್ಟ್ ಇದ್ದಾರೆ, ಅದೇ ರೀತಿ ಬುದ್ಧ, ಮಹಾವೀರ, ಎಷ್ಟು ತನಕ ಅಂದರೆ ನಮ್ಮ ರಾಷ್ಟ್ರಪಿತರಾದಂತಹ ಗಾಂಧೀಜಿಯವರ ಹೆಸರು ಕೂಡ ಅದರಲ್ಲಿ ಇದೆ. ಅವರು ಅವರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ನಡೆಸಿ ಅವರ ಬದುಕಿನ ಎಲ್ಲ ಮಗ್ಗುಲುಗಳನ್ನು ಅವರು ಅಭ್ಯಸಿಸಿ ಕೊನೆಯಲ್ಲಿ ನಿಷ್ಪಕ್ಷಪಾತವಾಗಿ ಪ್ರಥಮ ಸ್ಥಾನವನ್ನು ಯಾರಿಗೆ ಕೊಡಬಹುದು ಎಂಬುದರ ಬಗ್ಗೆ ಅವರು ಆಲೋಚನೆ ಮಾಡ್ತಾರೆ. ಕೊನೆಯಲ್ಲಿ ಅವರು ಪ್ರಥಮ ಸ್ಥಾನವನ್ನು ನೀಡಿದ್ದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಆಗಿತ್ತು. ಆಗ ಅವರೊಂದಿಗೆ ವಿಚಾರಿಸಲಾಯಿತು, ನೀವು ಯಾಕೆ ಈ 100 ಮಂದಿ ಪ್ರಮುಖ ವ್ಯಕ್ತಿಗಳ ಪಟ್ಟಿ ಮಾಡಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ನೀವು ಯಾಕೆ ಪ್ರಥಮ ಸ್ಥಾನವನ್ನು ಈ ಪುಸ್ತಕದಲ್ಲಿ ನೀವು ನೀಡಿದ್ದೀರಿ ಅಂತ ವಿಚಾರಿಸಿದಾಗ ಅವರು ಅದಕ್ಕೆ ಕೊಟ್ಟಂತಹ ಉತ್ತರ ಏನು ಅಂತ ಹೇಳಿದರೆ, ನಾನು ಎಲ್ಲ ಈ ಮಹಾಪುರುಷರ ಬಗ್ಗೆ ಅಧ್ಯಯನ ಮಾಡಿದ್ದೇನೆ. ಪ್ರವಾದಿಯವರಂತೆ ಧಾರ್ಮಿಕ ಮತ್ತು ಲೌಕಿಕ ವಿಷಯವನ್ನು ಈ ರೀತಿಯಲ್ಲಿ ಸಮಂಜಸವಾಗಿ ಸಂಯೋಜಿಸಿ ಒಂದು ಮಾದರಿ ಬದುಕನ್ನು ಕೊಟ್ಟವರು ಬೇರೆ ಯಾರೂ ಸಿಗ್ಲಿಲ್ಲ ನನಗೆ. ಆದ್ದರಿಂದ ನಾನು ಪ್ರವಾದಿಯವರ ಮೊಹಮ್ಮದರ ಹೆಸರನ್ನು ಮೊದಲಿಗೆ ಕೊಟ್ಟಿದ್ದೇನೆ ಅಂತ ಹೇಳಿ ಹೇಳಿದ್ದಾರೆ. ಧನ್ಯವಾದಗಳು ಜನಾಬ್ ಮೌಲಾನಾ ಅಬ್ದುಲ್ ಸಲಾಂ ಸಾಹೇಬ್ರೆ. ಅಭಿಯಾನದ ಸಂಚಾಲಕರಾಗಿರುವಂಥ ಜನಾಬ್ ಖಲೀಲುರ್ ರೆಹಮಾನ್ ಸಾಹೇಬ್ರವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇವೆ. ಹಾಗಾಗಿ ಈಗ ಸೀರತ್ ಕೃತಿಗಳ ಬಿಡುಗಡೆಯ ಕಾರ್ಯಕ್ರಮ. मैं मौलाना मुफ्ती सैयद ताजुद्दीन साहब का हमारे इस प्रोग्राम में इस्तेमाल करता हूँ, खुशामदीद कहता हूँ, अहलन सहलन। और अभी आपका इस्तेमाल किया जा रहा है जनाब अलहाज तमीर सेठ साहब के हाथों। ಸೀರತಿನ ಪ್ರಯುಕ್ತ ಶಾಂತಿ ಪ್ರಕಾಶನದ ವತಿಯಿಂದ 2 ಪುಸ್ತಕಗಳನ್ನು ಪ್ರಕಟಿಸಲಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅರೀರಿ ಎಂಬ ಒಂದು ಪುಸ್ತಕ, ಇದನ್ನು ಸ್ವಾಮೀಜಿಯವರು ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪ್ರವಾದಿ ಮೊಹಮ್ಮದರನ್ನು ಅರೀರಿ ಎಂಬ ಪುಸ್ತಕ. ಇನ್ನೊಂದು ಪುಸ್ತಕ ಭಾರತೀಯ ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆದರ್ಶದ ಔಚಿತ್ಯ ಎಂಬಂತಹ ಇನ್ನೊಂದು ಕೃತಿಯನ್ನು ಕೂಡ ಶಾಂತಿ ಪ್ರಕಾಶನದಿಂದ ಪ್ರಕಟಿಸಲಾಗಿದೆ. ಧನ್ಯವಾದಗಳು ಆತ್ಮೀಯ ಬಂಧುಗಳೇ. ಈಗ ಉದ್ಘಾಟನಾ ಭಾಷಣ
ನಮ್ಮ ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರು ಓಡಿಎಂಗೆ ತಮ್ಮ ಅನಿಸಿಕೆಗಳನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ದಯವಿಟ್ಟು ಅವರು ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಪ್ರಥಮವಾಗಿ ಈ ಕ್ಷೇತ್ರದ ಅಧಿದೇವತೆಯಾದ ತಾಯಿ ಚಾಮುಂಡೇಶ್ವರಿಯನ್ನು ಸ್ಮರಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಶ್ರೀಯುತ ತಾಜುದ್ದೀನ್ ಶರೀಫ್ ಅವರೇ ಹಾಗೂ ತನ್ವೀರ್ ಶೇಖ್ ಅವರೇ, ಅರುಣ್ ಸೆನ್ ಕುಮಾರ್ ಅವರೇ, ಮೌಲಾನಾ ಮೊಹಮ್ಮದ್ ಉಸ್ಮಾನ್ ಶರೀಫ್ ಅವರೇ, ಅಯೂಬ್ ಖಾನ್ ಅವರೇ ಹಾಗೂ ಎ.ಬಿ. ಇಬ್ರಾಹಿಂ ಅವರೇ, ಅಬ್ದುಲ್ ಮಜೀದ್ ಅವರೇ, ಎಲ್ಲ ವೇದಿಕೆ ಮೇಲಿರುವ ಆಸ್ತಿಕ ಬಂಧುಗಳೇ, ಮಹನೀಯರು, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಒಂದು ವಿಚಾರ ಸಂಕಿರಣದ ಕಾರ್ಯಕ್ರಮದಲ್ಲಿ ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಒಂದು ವಿಶೇಷ ನಮಗಾದರೂ ದೊರಕಿರುವಂಥದ್ದು ನಮ್ಮ ಪುಣ್ಯ ಅಂತ ಅಂದ್ಕೊಳ್ತೇವೆ. ಪ್ರವಾದಿಗಳು ಆಯಾಯ ಕಾಲಕ್ಕೆ ಉದ್ಭವಿಸಿ ಬಂದು ಸಮಾಜದ ಅಂಕು ಡಂಕುಗಳನ್ನು ತಿದ್ದಿ ಸಮಾಜದ ಎಲ್ಲ ಕೊರತೆಗಳನ್ನು ನೀಗಿಸುವಂಥ ಆಯಾಯ ಕಾಲಕ್ಕೆ ಆಯಾಯ ಯುಗಕ್ಕೆ ಅದನ್ನು ಮಾಡಿ ಹೋಗಿದ್ದಾರೆ. ವಿಲಾಸೇನ ಭೂತಭೌತಿಕ ಶಿಷ್ಟಯ ತನ್ನೋಮಿ ಪರಮಾತ್ಮಾನಂ ಸಚ್ಚಿದಾನಂದ ವಿಗ್ರಹ ಅಂತ ಹೇಳ್ತಾ, ಭಗವಂತನ ಲೀಲಾ ಮಾತ್ರವಾಗಿ ಈ ಪ್ರಪಂಚವನ್ನು ಈ ಜಗತ್ತನ್ನ ಸೃಷ್ಟಿ ಮಾಡಿದಂತ ಸ್ವಾಮಿ ನಮ್ಮೆಲ್ಲರನ್ನೂ ಕೂಡ ಈ ಜಗತ್ತಿನಲ್ಲಿ ಬಿಟ್ಟಿದ್ದಾನೆ. ಈ ಜಗತ್ತಿಗೆ ನಾವು ಬಂದಂತವರು ಭಗವಂತನ ಈ ಮನೆಯಲ್ಲಿ ನಾವು ಒಂದು ಕುಟುಂಬಿಗಳಾಗಿ ನಾವು ಸಹೋದರ ಭಾವನೆಯಿಂದ ದೈವಿ ಭಾವನೆಗಳನ್ನ ಅಳವಡಿಸಿಕೊಳ್ತಾ ನಮ್ಮ ಈ ಜೀವನವನ್ನ ನಡೆಸಬೇಕಾಗಿದೆ. ಅದಕ್ಕೆ ಭಗವಂತ ಎಲ್ಲಿದ್ದಾನೆ, ಹೇಗಿದ್ದಾನೆ, ಅದಕ್ಕೆ ಈಶಾವಾಸ್ಯೋಪನಿಷತ್ತಿನಲ್ಲಿ ಒಂದು ಮಾತು ಇದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ತು ತೇನ ತತ್ತೇನ ಭುಂಜೀತ ನಾಗೃತಃ ಕಸ್ಯ ಸಿದ್ಧನಂ. ಈ ಭಗವಂತ ಅಣುರೇಣು ತೃಣಕಾಷ್ಟಗಳಲ್ಲೂ ಭಗವಂತ ವ್ಯಾಪಿಸಿಕೊಂಡಿದ್ದಾನೆ. ಎಲ್ಲ ಕಡೆ ಭಗವಂತ ವ್ಯಾಪಿಸಿಕೊಂಡಿದ್ದಾನೆ. ಅಣುರೇಣು ತೃಣಕಾಷ್ಟಗಳಲ್ಲೂ ಕೂಡ ಇದ್ದಾನೆ. ಇಂತಹ ಭಗವಂತ ಇರುವಂತ ಈ ಜಗತ್ತಿನಲ್ಲಿ ನಾಗೃತಃ ಕಸ್ಯ ಸಿದ್ಧನು. ನಾವು ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಬೇಕು, ಪವಿತ್ರಾತ್ಮತೆಯನ್ನ ಗಳಿಸ್ಕೊಳ್ಬೇಕು. ಅದನ್ನ ಸಾರಿ ಸಾರಿ ಹೇಳಿದ್ದಾರೆ. ಈ ಜಗತ್ತಿನಲ್ಲಿ ನಾವು ಬಂದಂಥವರು ಎಲ್ಲರೊಟ್ಟಿಗೆ ಒಂದಾಗಿ ನಮ್ಮ ದೇವರಿನಿಂದ ಪಡೆದಂತ ಜೀವನವನ್ನು ನಡೆಸ್ಕೊಳ್ಬೇಕು. ಧನ್ಯವಾದಗಳು ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರು. ಇನ್ನು ನಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ ಡಯೋಸಿಸನ್ ಕಮಿಷನ್ ಮೈಸೂರು ಡಯಾಸಿಸ್ ಇದರ ಸಂಯೋಜಕರಾದಂತಹ ಫಾದರ್ ಅರುಣ್ ಸೆಲ್ವಾ ಕುಮಾರ್ ಅವರು. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಪೋಡಿಯಂ ಕಡೆಗೆ ಆಹ್ವಾನಿಸ್ತಾ ಇದ್ದೇನೆ. ಫಾದರ್ ಅರುಣ್ ಸೆಲ್ವಾ ಕುಮಾರ್. ವೇದಿಕೆಯ ಮೇಲಿರುವ ಸನ್ಮಾನ್ಯ ಸ್ವಾಮೀಜಿಯವರೇ, ನಮ್ಮ ಈ
ಶಾಸಕರಾಗಿರುವವರೇ, ಎಲ್ಲರ ಹೆಸರು ಹೇಳ್ತಾ ಇದ್ರೆ ಅದೇ ಅರ್ಧ ಗಂಟೆ ಆಗುತ್ತೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನಿಮ್ಮೆಲ್ಲರನ್ನ ನಮಿಸುತ್ತಾ ನನಗೆ ಕೊಟ್ಟಿರುವ ಶೀರ್ಷಿಕೆ ಪ್ರವಾದಿ ಮಹಮ್ಮದ್ ಸಮಾಜದ ನ್ಯಾಯವಾದಿ. ಪ್ರಾರಂಭದಲ್ಲಿ ಒಂದು ಟೀಕೆ, ಧರ್ಮಗಳು ಸಮಾಜದಲ್ಲಿ ನ್ಯಾಯವನ್ನ ಸ್ಥಾಪಿಸದಿದ್ದರೆ ಅದು ಧರ್ಮಗಳಲ್ಲ. ಪ್ರತಿಯೊಬ್ಬನಿಗೂ ಸಾಮಾಜಿಕ ನ್ಯಾಯ ದೊರಕದಿದ್ದರೆ ಅದು ಧರ್ಮವಲ್ಲ. ಪ್ರತಿಯೊಂದು ಧರ್ಮವೂ ಮನುಷ್ಯನಿಗೆ ಸಿಗಬೇಕಾದ ಆ ನ್ಯಾಯವನ್ನ ಜೀವಂತವಾಗಿರುವಾಗಲೇ ದೊರಕಿಸ್ಕೊಡ್ಬೇಕು. ಸತ್ತ ಮೇಲೆ ಅನೇಕ ಸಲ ನ್ಯಾಯ ದೊರಕ್ತದೆ, ಅದು ಸರಿಯಲ್ಲ. ಈ ಶೀರ್ಷಿಕೆಯ ಅಡಿಯಲ್ಲಿ ನಾನೀಗ, ಪ್ರಿಯರೇ, ಇಲ್ಲಿ ನಾವು ಸೇರಿರುವುದು ರಾಜಕೀಯವಾಗಿ ಅಲ್ಲ, ಇಲ್ಲಿ ನಾವು ಸೇರಿರುವುದು ಬೇರೆ ಪ್ರಚಾರಕ್ಕೆ ಅಲ್ಲ. ನಾವು ಬಂದಿಲ್ಲಿ ಸೇರಿರುವುದು ಧರ್ಮದಲ್ಲಿ ಒಟ್ಟಾಗಿ ಹೇಗೆ ನಮ್ಮ ಸಮಾಜದಲ್ಲಿ ನ್ಯಾಯವನ್ನ ಸ್ಥಾಪಿಸಬಹುದು. ಅದು ಕ್ರೈಸ್ತ ಗುರುಗಳಾಗಿರಬಹುದು, ಮುಸಲ್ಮಾನ್ ಪೈಗಂಬರಾಗಿರಬಹುದು, ಅಥವಾ ಹಿಂದೂ ಧರ್ಮ ರಕ್ಷಕರಾಗಿರ್ಬೋದು. ಯಾರೇ ಆಗಿದ್ದರೂ ಎಲ್ಲಾ ಧರ್ಮಗಳು ಒಂದೇ ಮಾತನ್ನು ಹೇಳ್ತದೆ, ಸಮಾಜದಲ್ಲಿ ಎಲ್ಲರಿಗೂ ನ್ಯಾಯ ದೊರಕಬೇಕು. ನಾನು ಗುರುಮಠದಲ್ಲಿ ಓದುವಾಗ ಒಂದು ವಾಕ್ಯವನ್ನ ನಮಗೆ ಯಾವಾಗ್ಲೂ ಹೇಳ್ತಾ ಇದ್ರು, ಗಾಡ್ ಆಫ್ ಜಸ್ಟಿಸ್. ದೇವರಿಗೆ ಇನ್ನೊಂದು ಹೆಸರು ನ್ಯಾಯ, ಅದು ಸಾಮಾಜಿಕ ನ್ಯಾಯ. ಒಂದು ಸಮಯ ನನ್ನ ದೇವರು ನನ್ನಲ್ಲಿರುವ ಯಾರೇ ಆಗಲಿ ಅವನಿಗೆ ಸಾಮಾಜಿಕ ನ್ಯಾಯವನ್ನು ಕೊಡದಿದ್ದರೆ ನನ್ನ ಪ್ರಶ್ನೆ, ಅವರು ದೇವರಲ್ಲ. ಚಿಕ್ಕ ಚಿಕ್ಕ ವಿಷಯಗಳನ್ನ ಹೇಳ್ತಾ ಹೋಗ್ತೇನೆ. ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಹಿಂದೂ ಸಹೋದರರು ಹೇಳ್ತಾರೆ, ಧರ್ಮ ಒಂದು ಕರ್ಮವಲ್ಲ. ನಾವು ನೋಡ್ತೇವೆ, ಪ್ರತಿ ಸ್ವಾಮೀಜಿ ಈಗಲೇ ಹೇಳ್ತಾ ಇದ್ರು, ಆಯಾಯ ಸಮಯಕ್ಕೆ ಧರ್ಮವನ್ನ ಪ್ರತಿಷ್ಠಾಪಿಸಲು ಧರ್ಮ ಇದೆ ಎಂಬುದನ್ನ ಸಾರಲು ಎಲ್ಲಾ ಧರ್ಮದಲ್ಲೂ ಅನೇಕರು ಜನಿಸಿದರು. ನಾವು ನೋಡ್ತೇವೆ, ಬುದ್ಧ ಧರ್ಮದಲ್ಲಿ ನೋಡ್ತೇವೆ, ಧರ್ಮವೆಂಬುದು ಇತರರಿಗೆ ಸಂರಕ್ಷಣೆಯನ್ನ ನೀಡಬೇಕು, ಕಷ್ಟದಲ್ಲಿರುವವನಿಗೆ ಅವನಿಗೆ ನ್ಯಾಯವನ್ನ ದೊರಕಿಸಿಕೊಡಬೇಕು. ನಮ್ಮ ಜುಡೈಸ್ ಧರ್ಮದಲ್ಲಿ ಓದ್ತೇವೆ, ನಮ್ಮ ಬೈಬಲ್ ಗ್ರಂಥದಲ್ಲಿ ಆಮೋಸ್ ಪ್ರವಾದಿ ಗ್ರಂಥ 5ನೇ ಅಧ್ಯಾಯ 24ನೇ ವಚನದಲ್ಲಿ ಹೇಳ್ತಾರೆ, ಮನುಷ್ಯನಿಗೆ ಕಣ್ಣೀರು ಬರುವಂತೆ ನ್ಯಾಯವು ಇನ್ನೊಬ್ಬನು ಕಷ್ಟಪಡುವವನಿಗೆ ನ್ಯಾಯ ದೊರಕದಿದ್ದರೆ ನಾವು ಸುರಿಸುವ ಕಣ್ಣೀರು ವ್ಯರ್ಥ. ಜಮಾತೆ ಇಸ್ಲಾಮಿ ಹಿಂದ್ ಆಯೋಜಿಸಿರುವಂತಹ ಅತ್ಯಂತ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಪರಮ ಪೂಜ್ಯ ಸೋಮೇಶ್ವರನಾಥ್ ಸ್ವಾಮೀಜಿ ಅವರಿಗೆ ನನ್ನ ನಮನಗಳನ್ನ ಸಲ್ಲಿಸ್ತಾ, ರೆವರೆಂಡ್ ಫಾದರ್ ಅರುಣ್ ಸೆಲ್ವಕುಮಾರ್ ಅವರಿಗೆ ನನ್ನ ನಮನಗಳನ್ನ ಸಲ್ಲಿಸ್ತಾ, ಸರ್ಕಾರಿ ಮೈಸೂರು ಹಜರತ್ ಮೌಲಾನಾ ಮೊಹಮ್ಮದ್ ಉಸ್ಮಾನ್ ಶರೀಫ್ ಸಾಹಬ್, ಕಾಜಿ ದಾರುಲ್ ಖಜಾ ಮುಫ್ತಿ ತಾಜುದ್ದೀನ್ ಸಾಹಬ್, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಅತಿಥಿಗಳೇ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶರ್ಫುದ್ದೀನ್ ರವರೇ, ಇಲ್ಲಿ ನಡೆದಂಥ ಎಲ್ಲ ಸಭಿಕರೇ, ತಾಯಿಂದರೇ, ವಿಶೇಷವಾಗಿ ಸ್ವಾಮೀಜಿ ಅವರು ಮತ್ತು ರೆವರೆಂಡ್ ಫಾದರ್ ಅವರು ಅವರ ಭಾಷಣದಲ್ಲಿ ಅನೇಕ ವಿಚಾರಗಳನ್ನ ನಮಗೆ ಆಲೋಚನೆ ಮಾಡುವಂಥದ್ದಕ್ಕೆ ಬಹಳ ಸ್ಪಷ್ಟ ರೂಪದಲ್ಲಿ ಅವರು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ.
ನಮಗೆ ಕುರಾನ್ ದೊರಕಿರುವಂಥದ್ದು ನಮ್ಮ ಮಾರ್ಗದರ್ಶನಕ್ಕಾಗಿ ಇರುವಂತಹ ಕುರಾನ್ ಮತ್ತು ಪ್ರವಾದಿ ಮೊಹಮ್ಮದ್ರವರು ನಮ್ಮ ಧರ್ಮದ ಕೊನೆಯ ಪ್ರವಾದಿ ಅನ್ನೋ ನಂಬಿಕೆ ನಮ್ಮೆಲ್ಲರಿಗೂ ಇದ್ರೂ ಕೂಡ ಅವರ ಜೀವನ ನಮ್ಮ ಮುಂದೆ ಅನುಸರಿಸುವಂಥದ್ದಕ್ಕೆ ಅದು ಪೂರಕವಾಗಿರಬೇಕು. ಕೇವಲ ಇಸ್ಲಾಂ ಸಮುದಾಯದ ವಿಚಾರದಲ್ಲಿ, ಪ್ರವಾದಿ ಮೊಹಮ್ಮದ್ರವರ ವಿಚಾರದಲ್ಲಿ ನಾವು ಮಾತಾಡ್ತಾ ಹೋದಾಗ ನಾವು ಧರ್ಮದ ಬೋಧನೆ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರ ಇಲ್ಲೆಲ್ಲೂ ಬರಬಾರ್ದು. ಜಮಾತೆ ಇಸ್ಲಾಮಿ ಹಿಂದ್ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದಂಥ ಒಂದು ಸಂಸ್ಥೆ. ಅನೇಕ ನಾಯಕರನ್ನು ಹುಟ್ಟಾಕಿರುವಂತಹ ಸಂಸ್ಥೆ. ಅಧಿಕಾರದ ಮುಂಚೂಣಿಯಲ್ಲಿ ಅಥವಾ ಅಧಿಕಾರದ ದಾಹನ ಇಟ್ಕೊಂಡು ಈ ಸಂಸ್ಥೆ ತನ್ನನ್ನು ತಾನು ಮುಂದೆ ಬೆಳೆಸಿಲ್ಲ. ಸಮಾಜದಲ್ಲಿರುವಂತಹ ಅನೇಕ ಏರುಪೇರುಗಳನ್ನ ನಾವು ಏನು ನೋಡ್ತಾ ಇದ್ದೀವಿ. ಮೊಟ್ಟ ಮೊದಲಾಗಿ ನಾವು ಇಂಥ ಸಭೆಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಸಿದ್ಧತೆಗಳು ನಾವು ಮಾಡ್ಕೋಬೇಕಾಗುತ್ತೆ. ಹಿಂದೂ ಧರ್ಮದ ಅತ್ಯಂತ ಶ್ರೇಷ್ಠ ಗ್ರಂಥ ಭಗವದ್ಗೀತೆ. ಭಗವದ್ಗೀತೆಯಲ್ಲೂ ಕೂಡ ಸಮಾನವಾಗಿ ಎಲ್ಲರೂ ನೋಡುವಂಥದ್ದು, ಪ್ರೀತಿಸುವಂಥದ್ದು, ದೇವರನ್ನ ಆರಾಧಿಸುವಂಥದ್ದು ಕೊಟ್ಟಿರುವಂಥದ್ದು. ಇವತ್ತು ನಾವು ಅನೇಕ ವಿಧವಾದಂತಹ ಆರಾಧನೆಗಳನ್ನ ನಾವು ಮುಂದಿಟ್ಕೊಂಡಿದ್ದೀವಿ. ಯಾವ ರೂಪದಲ್ಲಿ ಭಗವಂತ ಇದ್ದಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಆಧರಿಸುವಂತಹ ನಾವು ಆ ಮಾರ್ಗಗಳನ್ನ ನೋಡುವಂತಹ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಯಾವುದನ್ನ ನಾವು ಸ್ವೀಕರಿಸ್ತೀವಿ ಅದನ್ನು ನಾವು ಪೂಜೆ ಮಾಡೋ ಮೂಲಕ ಅದನ್ನು ದೇವರಂತ ನಾವು ಭಾವಿಸ್ತೇವೆ. ನ್ಯೂ ಟೆಸ್ಟ್ಮೆಂಟ್ ಆಗಿರ್ಬೋದು, ಓಲ್ಡ್ ಟೆಸ್ಟ್ಮೆಂಟ್ ಆಗಿರ್ಬೋದು, ವ್ಯತ್ಯಾಸಗಳು ಅಷ್ಟೇನಿಲ್ಲ ಅಂದ್ರೂ ಕೂಡ ಧರ್ಮದ ಒಂದು ಹೆಸರಿನಲ್ಲಿ ಯೇಸು ಕ್ರೈಸ್ತರು ಕೂಡ ಅವರ ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಲವ್ ದಿ ನೈಬರ್ ಅಂತ ಹೇಳಿ, ನೆರೆ ಮನೆಯವನಿಗೆ ನೀನು ಸಹಾಯಕ್ಕೆ ನಿಲ್ಲುವಂಥದ್ದು, ಅವನ ಯೋಗಕ್ಷೇಮ ವಿಚಾರಿಸುವಂತಹ ವಿಚಾರಗಳು ಹಿಂದೂ ಧರ್ಮದಲ್ಲೂ ಇದೆ, ಕ್ರೈಸ್ತ ಧರ್ಮದಲ್ಲೂ ಇದೆ, ಇಸ್ಲಾಂ ಸಮುದಾಯದಲ್ಲೂ ಇದೆ. ಪ್ರವಾದಿ ಮೊಹಮ್ಮದ್ರವರು ಈ ಸಮುದಾಯಕ್ಕೆ ಅವರ ಸಂದೇಶಗಳನ್ನ ಸಾರುವಂತಹ ಸಂದರ್ಭದಲ್ಲಿ ಹೊಟ್ಟೆ ಹಚ್ಕೊಂಡಿರೋಂಥ ನೀನು ಅವರಿಗೆ ಹೊಟ್ಟೆ ತುಂಬಿ ತಿನ್ನಿಸುವಂತಹ ಮನಸ್ಸು ಸ್ಥಿತಿ ಇಟ್ಕೊಂಡಂತಹ ಸಂದರ್ಭದಲ್ಲಿ ದೇವರನ್ನ ನೀನು ಅಲ್ಲಿ ಕಾಣಬಹುದು ಅಂತ ಹೇಳ್ತದೆ. ಒಬ್ಬ ರೋಗಿಯನ್ನ ವಿಚಾರಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ದೇವರು ನಿನಗೆ ಅಲ್ಲಿ ಕಾಣ್ತಾರೆ ಅಂತ ಹೇಳ್ತಾರೆ. ಸಮಾನತೆ ಕೊಡುವಂತ ವಿಚಾರದಲ್ಲಾಗಿರ್ಬೋದು, ವಾದ ವಿವಾದಕ್ಕೆ ನಾವು ನಿಲ್ಲುವರಲ್ಲ. ಸತ್ಯದ ಮಾರ್ಗದಲ್ಲಿ ನಾವು ನಡಿಬೇಕಾದ್ರೆ ನಿರೂಪಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅಬ್ದುಲ್ ಸಲಾಂ ಅವರು ಮಾತಾಡುವಾಗ ಹೇಳಿದ್ರು, ಪ್ರವಾದಿ ಮೊಹಮ್ಮದ್ ರವರ ಸಂದೇಶಗಳನ್ನ ಸಮುದಾಯದಲ್ಲಿ ಇನ್ನೂ ನಾವು ಸರಿಯಾದ ರೀತಿಯಲ್ಲಿ ನಾವು ತಲುಪಕ್ಕೆ ಸಾಧ್ಯ ಆಗಿಲ್ಲ. ಇದು ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇರುವಂಥದ್ದು. ನಿಮ್ಮ ಧರ್ಮವನ್ನು ಆಚರಿಸುವಂತಹ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ನಿಮ್ಗಿದ್ರೂ ಕೂಡ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲೆ ಇರುವಂಥದ್ದು ಮತ್ತೊಬ್ಬರ ಸಮುದಾಯವನ್ನ ಪ್ರೀತಿಸುವಂತಹ ಒಂದು ಸಹಿಷ್ಣುತೆ ನಿಮ್ಮಲ್ಲಿ ಇರಬೇಕು. ನಿಮ್ಮ ಧರ್ಮವನ್ನು ನೀವು ಆಚರಿಸಿ, ಮತ್ತೊಬ್ಬರನ್ನ ದ್ವೇಷಿಸಬೇಡಿ, ಪ್ರೀತಿಸಿ.
ಗೌರವ ಕೊಡುವಂತಹ ಪ್ರವೃತ್ತಿ ನಾವು ಬೆಳೆಸುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಜಗಳ ಮಾಡುವಂತಹ ಯಾವುದೇ ಸನ್ನಿವೇಶ ಉಂಟಾಗಲ್ಲ. ಕಿಡಿಕಾಡಿಗಳು ಎಲ್ಲಿಲ್ಲ. ಈ ಲೋಕಕ್ಕೆ ಬಂದಂತಹ ಎಲ್ಲ ದಾರ್ಶನಿಕರು, ಪರವಾದಿಗಳು, ಧರ್ಮ ರಕ್ಷಕರು, ಧರ್ಮ ಸ್ಥಾಪಿಸ್ತರು ಎಲ್ಲಾ ಸಂದರ್ಭದಲ್ಲೂ ಕಿಡಿಕಾಡಿಗಳು ಇದ್ದೇ ಇದ್ರು. ಅಂತವ್ರನ್ನ ಸಮುದಾಯದಲ್ಲಿ ಗುರುತಿಸಿ ಅವ್ರನ್ನ ಬೇರ್ಪಡೆ ಮಾಡಬೇಕಾಗಿರೋ ಜವಾಬ್ದಾರಿ ನಮ್ಮ ಮೇಲೆ ಇರುವಂಥದ್ದು. ಈ ಕೆಲಸ ಮಾಡಕ್ಕೆ ನಾವೆಲ್ಲರೂ ಮುಂದಾದಂತಹ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ರವರ ವಿಚಾರಕ್ಕೆ ಇವತ್ತು ನಾವೇನು ಬಹಳ ನೇರವಾಗಿ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನ್ನೋ ಶೀರ್ಷಿಕೆಯ ಆಧಾರದ ಮೇಲೆ ನಾವು ಮಾಡ್ತಾ ಇದ್ದೀವಿ. ಆದರೆ ಪ್ರವಾದಿ ಮೊಹಮ್ಮದ್ ರವರು ಯಾವ್ಯಾವ ಸನ್ನಿವೇಶದಲ್ಲಿ ಏನೇನು ಸಂದೇಶವನ್ನು ಸಾರಿದ್ದಾರೆ, ಶಿಕ್ಷಣದ ಮೂಲಕ ಸಮಾಜವನ್ನು ಗಟ್ಟಿಯಾಗಿ ಕಟ್ಟಬೇಕಾಗಿರುವಂಥದ್ದು, ವ್ಯಾಪಾರದಲ್ಲಿ ನಮ್ಮಲ್ಲಿ ಇರಬೇಕಾಗಿರುವಂತಹ ನ್ಯಾಯಬದ್ಧವಾದಂತಹ ನಮ್ಮ ವಹಿವಾಟುಗಳು, ರೋಗಿಗಳ ವಿಚಾರದಲ್ಲಿ ನಾವು ಯಾವ ರೀತಿ ನಮ್ಮನ್ನ ಸಾರಿಸಬೇಕು, ಎಲ್ಲರೂ ಸಮಾನರು ಅಂತ ಹೇಳಿದಾಗ ಇವತ್ತಿರುವಂತ ವ್ಯತ್ಯಾಸ ನಾವು ನೋಡ್ತಾ ಇದ್ದೀವಿ. ಸಮುದಾಯದ ಜವಾಬ್ದಾರಿಗಳು ಎಲ್ಲಿವರೆಗೂ ಇದೆ ಅನ್ನೋದು ನಾವು ನೋಡ್ಬೇಕಾಗುತ್ತೆ. ಕೊನೆಯಲ್ಲಿ ಈ ಲೋಕಕ್ಕೆ ಬರುವಂಥದ್ದು ಒಂದು ನೆಪವಾದರೂ ಕೂಡ ಈ ಲೋಕಕ್ಕೆ ಹೋಗ್ಬೇಕಾಗಿರೋದು ಸತ್ಯ. ಇದು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ. ನಮ್ಮ ಮರಣದ ನಂತರ ನಮ್ಮ ಜೀವನ ಪ್ರಾರಂಭ ಆಗುತ್ತಲ್ಲ, ಅದಕ್ಕೆ ಸಿದ್ಧತೆ ಏನ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಅದನ್ನ ಎಲ್ಲರ ಮುಂದೆ ನಮ್ಮ ಯಾವ ರೀತಿಯ ವರ್ತನೆ ಇರುತ್ತೆ, ನಾವು ಯಾವ ರೀತಿ ಎಲ್ಲರ ಜೊತೆ ನಮ್ಮ ವಿಶ್ವಾಸ ಮತ್ತು ಸಹಬಾಳ್ವಿಕೆಯ ಸಂಕೇತವಾಗಿ ನಾವು ಹೇಗೆ ನಡ್ಕೋತೀವಿ ಅನ್ನೋದನ್ನ ಕೆಲವರು ಜನನ ಮತ್ತು ಮರಣ ಜೀವಂತವಾಗಿರೋ ತನಕ ಹೆಸರು, ಸತ್ತ ತಕ್ಷಣ ಅದು ಶವ ಆಗ್ಬಿಡುತ್ತೆ, ಅಲ್ಲಿ ಹೆಸರೇ ಬರಲ್ಲ. ಕೆಲವರಿಗೆ ಭಗವಂತ ತನ್ನ ವಿಶೇಷವಾದಂತಹ ಆಶೀರ್ವಾದದಿಂದ ಅವ್ರಿಗೆ ಈ ಲೋಕ ಒಂದೇ ಅಲ್ಲ, ಪ್ರಪಂಚದ ಕೊನೆಯವರೆಗೂ ಅವರನ್ನು ಜೀವಂತವಾಗಿ ಇಟ್ಕೋತಾರೆ. ಅಂಥದ್ರಲ್ಲಿ ಅನೇಕ ದಾರ್ಶನಿಕರು, ಪರವಾದಿಗಳು, ಧರ್ಮ ಸ್ಥಾಪಿಸಿದಂಥವರು ತಾವು ಸಮಾಜದ ಏಳು ಬೀಳುಗಳನ್ನ ನೋಡಿ ನೋವನ್ನ ತಿಂದು ನಮಗೆ ಸಂದೇಶ ಸಾರಿರೋದನ್ನ ನಾವು ಎಲ್ಲಿವರೆಗೂ ಅಳವಡಿಸಿ ಅದರ ಮೇಲೆ ನಾವು ನಿಲ್ಲಲ್ವೋ, ಧರ್ಮದ ವಿಚಾರದಲ್ಲಿ ಏನೇ ಮಾತಾಡಿದ್ರು ಅದಕ್ಕೆ ಯಾವುದೇ ಒಂದು ಅರ್ಥ ಇಲ್ಲದೆ ಇರುವಂಥ ರೀತಿಗಳಾಗುತ್ತೆ. ವೇದಿಕೆ ಮೇಲೆ ಸರ್ವ ಧರ್ಮಗಳ ಗುರುಗಳು ಇರೋದ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಒಂದು ಧರ್ಮದ ವಿಚಾರಕ್ಕೆ ಮಾತಾಡುವಂಥದ್ದು ಬಹುಶಃ ನಾನು ಸೂರ್ಯದ ಮುಂದೆ ಕೇವಲ ಒಂದು ದೀಪ ಹಿಡ್ದಂಗೆ ಆಗುತ್ತೆ. ನನಗೂ ಕೂಡ ತಮ್ಮೆಲ್ಲರ ಮಧ್ಯೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ನನ್ನ ಪುಣ್ಯ ಅಂತ ನಾನು ಭಾವಿಸಿ, ಗುರುಗಳ ಮಾತುಗಳಿಗೆ ಆಲಿಸಿದಂತಹ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ರವರ ಏನು ಸಂದೇಶಗಳಿದೆ ಅದರ ಸರಳ ರೂಪದಲ್ಲಿ ಪ್ರತಿಯೊಬ್ಬರಿಗೂ ತಲುಪಿಸುವಂತಹ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಧರ್ಮದ ಆಧಾರದ ಮೇಲೆ ನಿಲ್ಲುವಂಥದ್ದು, ನಾನು ನನ್ನ ಧರ್ಮ ಎಷ್ಟು ಒಳ್ಳೆಯದು ಅಂತ ಭಾವಿಸ್ತೇನೆ, ಮತ್ತೊಬ್ಬರ ಧರ್ಮನೂ ಅಷ್ಟೇ ಒಳ್ಳೆಯದು ಅವ್ರಿಗೂ ಇರುತ್ತೆ, ಅದನ್ನು ಸಹಿಸಿಕೊಳ್ಳುವಂತಹ ಸದ್ಬುದ್ಧಿ ನಮ್ಮೆಲ್ಲರಿಗೂ ಸಿರ್ಕಲಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ. ಕೃತಜ್ಞತೆಗಳು ಅಲ್ಹಾಜ್ ತನ್ವೀರ್ ಸೇಠ್ ಅವರಿಗೆ. ಇದೀಗ ಕಾರ್ಯಕ್ರಮದ ಪ್ರಮುಖ ಅಂಗ ಅಧ್ಯಕ್ಷೀಯ ಭಾಷಣ. ಅದಕ್ಕಾಗಿ ಭಾರತ ಅಂತಾರಾಷ್ಟ್ರೀಯ ಶಾಲೆ ಮತ್ತು ಕಾಲೇಜಿನ ಮೂಲ ಪ್ರಾಂಶುಪಾಲ ಆದಂತಹ ಖ್ಯಾತ ಕನ್ನಡ ವಾಗ್ಮಿಯಾದಂತಹ ಜನಾಬ್ ಶರಫುದ್ದೀನ್ BS ಅವರನ್ನು ನಾನು ಹೃತ್ಪೂರ್ವಕವಾಗಿ ಪೂರ್ವಕರಿಗೆ
ಆಹ್ವಾನಿಸ್ತಾ ಇದ್ದೇನೆ. ಜನಾಬ್ ಶರಫುದ್ದೀನ್ ಬೂಯಿಸ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ಇಂದಿನ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಾದ ಅತಿಥಿಗಳೇ, ಎಲ್ಲರೂ ಗಣ್ಯರಾದ್ದರಿಂದ ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಈಗ ಸಮಯವಿಲ್ಲ. ಆದ್ದರಿಂದ ನ್ಯಾಯಪಾಲನೆ ಎಂದಿನ ಒಂದು ಶೀರ್ಷಿಕೆಯೂ ಹೌದು. ಆ ಕಾರಣದಿಂದ ಕೇವಲ ಗಣ್ಯಾತಿ ಗಣ್ಯರನ್ನು ಅಭಿಸಂಬೋಧಿಸುವ ಮಾತ್ರ ನಾನು ಬಯಸುತ್ತೇನೆ. ಅದೇ ರೀತಿಯಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತಹ ನನ್ನ ಅತ್ಯಂತ ಆದರಣೀಯರಾದ ಹಿರಿಯರೇ, ಅತ್ಯಂತ ಪ್ರೀತಿ ಪಾತ್ರರಾದ ಹಿರಿಯರೇ ಮತ್ತು ಗೌರವಾನ್ವಿತರಾದ ಎಲ್ಲ ಮಹಿಳೆಯರೇ, ಬಹಳ ಉತ್ತಮವಾದ ಒಂದು ಶೀರ್ಷಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಎಂದು ಆಯೋಜಿಸಲಾಗಿದೆ. ನನ್ನದು ಕೊನೆಯ ಭಾಷಣ, ಆದ್ದರಿಂದ ನಿಮ್ಮೆಲ್ಲರ ತಾಳ್ಮೆಯನ್ನು ಹೆಚ್ಚು ಪರೀಕ್ಷೆಗೆ ಹಚ್ಚದೆ ನಾನು 2 ಕಥೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕಥೆ ಆರಂಭದಲ್ಲಿ, ಮತ್ತೊಂದು ಕಥೆ ಕೊನೆಯಲ್ಲಿ. ಈ ಕಥೆಯ ಮಧ್ಯೆ ನನ್ನ ವಿಷಯವನ್ನು ಹೋಣಿಸಲಿಕ್ಕೆ ನಾನು ಉದ್ದೇಶಿಸುತ್ತೇನೆ. ಮೊದಲನೇ ಕಥೆ ಯಾವುದು ಅಂತ ಹೇಳಿದರೆ, ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ. ಅವನಿಗೆ ವರ್ಷ ವರ್ಷ ಉತ್ತಮ ತಳಿಗಾಗಿ ಪ್ರಥಮ ಬಹುಮಾನ ಸಿಗ್ತಾ ಇತ್ತು. ಜನರಿಗೆ ಆಶ್ಚರ್ಯ ಆಯಿತು, ವರ್ಷ ವರ್ಷ ಇವರಿಗೆ ಯಾಕೆ ಸಿಗಬೇಕು ಬಹುಮಾನ? ಆದ್ದರಿಂದ ಈ ರಹಸ್ಯವನ್ನು ತಿಳಿಯಲಿಕ್ಕಾಗಿ ಅವರು ಆ ವ್ಯಕ್ತಿಯ ಬಳಿಗೆ ಹೋದರು. ಕೇಳಿದ್ರು, ವರ್ಷ ವರ್ಷ ಉತ್ತಮ ಬೆಳೆಗಾಗಿ ನಿಮಗೆ ಪ್ರಶಸ್ತಿ ಸಿಗ್ತಾ ಇದೆ, ಇದರ ರಹಸ್ಯ ಏನು? ಅದಕ್ಕೆ ಅವರು ಹೇಳಿದರು, ರಹಸ್ಯ ಏನಂದರೆ, ಬೀಜ ಬಿತ್ತನೆಯ ಸಮಯ ಬಂದಾಗ ನಾನು ಒಳ್ಳೆಯ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ. ಅನಂತರ ಎಲ್ಲ ನೆರೆಯ ರೈತರೊಂದಿಗೆ ನನಗೆ ಅತ್ಯುತ್ತಮವಾದಂತಹ ಸಂಬಂಧ ಇದೆ, ಅವರಿಗೂ ನನ್ನ ಮೇಲೆ ವಿಶ್ವಾಸ ಇದೆ. ಆದ್ದರಿಂದ ಅದೇ ಬೀಜಗಳನ್ನು ಅವರಿಗೂ ಹಂಚುತ್ತೇನೆ ಮತ್ತು ಅವರಿಗೆ ನನ್ನ ಮೇಲೆ ವಿಶ್ವಾಸ ಇರುವುದರಿಂದ ಅದೇ ಬೀಜವನ್ನು ಅವರು ಕೂಡ ಬಿತ್ತನೆ ಮಾಡುತ್ತಾರೆ. ಅನಂತರ ನಾನು ಪೂರ್ಣವಾಗಿ ಶ್ರಮವಹಿಸಿ ದುಡಿಯುತ್ತೇನೆ. ಕೊನೆಗೆ ದೇವೇಚ್ಛೆ ನನಗೆ ಯಾವಾಗಲೂ ಕೂಡ ಪ್ರಶಸ್ತಿ ಸಿಗ್ತದೆ. ಆಗ ಜನರು ಕೇಳಿದ್ರು, ಅವರೆಲ್ಲರೂ ನಿಮ್ಮ ಪ್ರತಿಸ್ಪರ್ಧಿಗಳು, ನೀವು ಒಳ್ಳೆಯ ಬೀಜನವನ್ನು ಆಯ್ಕೆ ಮಾಡಿ ಅವರಿಗೆ ಯಾಕೆ ವಿತರಣೆ ಮಾಡುತ್ತೀರಿ? ಇದರಿಂದ ನಿಮ್ಮ ಸ್ಪರ್ಧೆಯಲ್ಲಿ ನಿಮಗೆ ಒಬ್ಬರು ಪ್ರತಿಸ್ಪರ್ಧಿಗಳು ಉಂಟಾದಾಗೆ ಆಗುವುದಿಲ್ಲವೇ ಅಂತ ಕೇಳಿದಾಗ ಅವರು ಹೇಳಿದರು, ಇದರಲ್ಲಿ ನನ್ನ ಯಶಸ್ಸಿನ ರಹಸ್ಯ ಅಡಕವಾಗಿರುವುದು. ಯಾಕೆಂತ ಹೇಳಿದರೆ, ನನ್ನ ಬೆಳೆ ಬೆಳೆಯಬೇಕಾದರೆ ಅದಕ್ಕೆ ಪಾಲಿನೇಷನ್ ಆಗಬೇಕು. ಪಾಲಿನೇಷನ್ ಅಂತ ಹೇಳಿದರೆ ಪರಾಗಸ್ಪರ್ಶ ಆಗಬೇಕು. ಪರಾಗಸ್ಪರ್ಶ ಆಗಬೇಕಂತ ಹೇಳಿದರೆ ಅವರ ಬೆಳೆಯಲ್ಲಿರುವಂತಹ ಹೂವು ಮತ್ತು ಅದರಲ್ಲಿರುವಂತಹ ಬೆಳೆ, ಅದರಲ್ಲಿರುವಂತಹ ಪರಾಗರೇಣುಗಳು ಇದೆಲ್ಲವೂ ಕೂಡ ಉತ್ತಮ ತಳಿಯದ್ದಾಗಿರಬೇಕು. ಆ ಸಂದರ್ಭದಲ್ಲಿ ಮಾತ್ರ ಆ ಪರಾಗರೇಣುಗಳು ನನ್ನ ಬೆಳೆಯ ಪರಾಗರೇಣುಗಳೊಂದಿಗೆ ಸ್ಪರ್ಶಿಸಿ ಪರಾಗಸ್ಪರ್ಶ ಆದಾಗ ನನ್ನ ಬೆಳೆ ಉತ್ತಮವಾಗ್ತದೆ. ಆದ್ರಿಂದ ನಾನು ಯಾವಾಗ ನನ್ನ ನೆರೆಕೆರೆಯವರ ಹಿತವನ್ನು ಕಾಪಾಡುತ್ತೇನೋ ಅದರಲ್ಲೇ ನನ್ನ ಹಿತ ಅಡಕವಾಗಿದೆ. ಸಹ ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಬಂದು ಸೇರಿದ್ದಾರೆ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವೇರ್ನೆಸ್ ಫಾರಂಗಳ ಅಧ್ಯಕ್ಷರಾದಂತಹ ಶ್ರೀ ಕೆ.ಎಸ್. ಶಿವರಾಮ್ ಅವರನ್ನು ಫಯಾಜ್ ಅವರು ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದೀಗ ನಮ್ಮ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ತಲುಪ್ತಾ ಇದ್ದೆ. ಶುಭ ಹಾರೈಕೆಗಾಗಿ ನಾನು ಮೌಲಾನಾ ಮುಫ್ತಿ ಸೈಯದ್ ತಾಜುದ್ದೀನ್ ಸಾಹಬ್ ಅವರನ್ನು ಬಹಳ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮೌಲಾನಾ ಮುಫ್ತಿ ಸೈಯದ್ ತಾಜುದ್ದೀನ್ ಸಾಹಬ್. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. وقد قال الله تعالى أن من يعرف رسوله فهو له منكر ما ينقلب ولا يشكر ما أنت بنعمة ربك بمجنون وإنك لأجر غير ممنون وإنك لعلى خلق عظيم. خير الناس من ينفع الناس أو كما قال صلى الله عليه وسلم. स्टेज पर तशरीफ फरमा हमारे मुख्तलिफ मज़ाहिब के सरबराहान अल्लाह
الدین شہر جناب پنڈت شیرشاد قبلہ احمد قیوم، میرے بزرگوں، دوستوں اور بھائیوں، آپ حضرات نے محمد الرسول اللہ صلی اللہ علیہ وسلم جو پوری انسانیت کے مقصد ہیں، آپ نے ان کے مختلف گوشے، مختلف حالات زندگی آپ نے اب تک سنا ہے۔ بہت ہی شارٹ اور مختصر میں آپ کے سامنے حضور صلی اللہ علیہ وسلم اللہ تبارک و تعالی قرآن حکیم میں ارشاد فرماتے ہیں، کیا نبوت سے پہلے جس کی نبوت کا فیصلہ میں حضرت آدم علیہ السلام کے پیدا ہونے سے پہلے کی کر چکا ہوں، زمانے کے لوگ آپ کو نہیں جانتے، آپ کتنے مقصود تھے پوری انسانیت کے ظہور نبوت سے پہلے بھی۔ غار حرا کی پہلی وحی جب اتری آپ پر، اقرأ بسم ربک الذی خلق، آپ گھر تشریف لائے اور بے چینی کا اظہار فرما رہے تھے۔ سارا واقعہ حضرت خدیجہ رضی اللہ عنہ کو سنایا، فرمایا چادر اڑاؤ بخار سے آ گیا ہے، طبیعت پہ تشویش اور بڑی پریشانی ہوئی۔ اس وقت حضرت خدیجہ الکبریٰ رضی اللہ تعالی عنہ آپ کی 40 سالہ زندگی کا خلاصہ بیان فرمایا کہ اللہ آپ کو کبھی رسوا نہیں کریں گے۔ انک لتصل الرحمہ، آپ رشتہ داروں کے ساتھ، جاننے والوں کے ساتھ آپ صلہ رحمی کرتے ہیں۔ وتحمل الکل، غریبوں کا بوجھ آپ نے اٹھایا ہے یہ 40 سالہ زندگی میں۔ آپ مہمانوں کا اکرام کرتے ہیں، بیواؤں کو، یتیموں کو، مسکینوں کو، مسافروں کے ساتھ آپ انصاف کا اور انسانیت کی اعلیٰ درجے کا برتاؤ آپ نے کیا ہے۔ جہاں یہ صفات آپ کے اندر موجود ہوں، رسالت سے پہلے بھی اللہ کبھی آپ کو رسوا نہیں کرے گی۔ حضور صلی اللہ علیہ وسلم کے تعلق سے قرآن کہتا ہے، اے محمد صلی اللہ علیہ وسلم، عرش اعظم کی طرف سے اللہ نے آپ کو سند و سرٹیفکیٹ دی ہے، آپ سے بڑھ کر عقل مند، آپ سے بڑھ کر بصیرت والا اس عالم میں کوئی نہیں جو انسانیت کا اعلیٰ درجے کا 10 اپنی امت کو دیا ಹೋ. ಧನ್ಯವಾದಗಳು. ಈಗಾಗಲೇ ಬಹಳಷ್ಟು ಸಮಯ ತಡವಾಗಿದೆ, ಅದರಿಂದ ನಮ್ಮ ಎಬಿ ಇಬ್ರಾಹಿಂ ಸಾಹಬರು ಮಾತನಾಡುವುದಿಲ್ಲ ಅಂತ ತಿಳಿಸಿದ್ದಾರೆ. ಕೊನೆಯದಾಗಿ ನಮ್ಮ ಸರ್ಕಾಜಿ ಮೌಲಾನಾ ಉಸ್ಮಾನ್ ಶರೀಫ್ ಸಾಹಬ್ ಅವರ ದುಆದೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿಕ್ಕಿದೆ. अगले इंसाफ का एक शोबा है, उसके ताल्लुक से इज़हार ख्याल के लिए आपकी मालूमात के लिए जमात इस्लामी मौसूल की जानिब से ये इजलास मुनक्किद किया गया, जिसे आपने मुख्तलिफ आदाब के लिए मुख्तलिफ अशखास के जरिए इस पर रोशनी डाली और हमें उस रोशनी से बनाए रहे। बहरहाल ये नबी आखिर ज़मा है और क़यामत तक आपकी नबूवत और रिसालत जारी व सारी रहेगी। और अल्लाह तबारक व तआला ने आपको क़यामत तक के लिए, यानी आखिर वक्त तक के लिए और नबूवत और रिसालत देकर अता फरमाया। और आप पर जो किताब नाज़िल हुई वो भी आखिरी किताब है जो हमेशा के लिए है। इसी तरह ये सब चीजें अता फरमाने के बाद अल्लाह तबारक व तआला ने कुरान में इरशाद फरमाया